ಇದ್ರಲ್ಲ ಏನ್ ಸಿಟಿ ಇದು, ಈ ಸಿಟಿ ಬಂದು ಮಂಡಿ. ಇಲ್ಲೇ ನಿಮ್ಗೆ ಎಲ್ಲಾ ರೀತಿ ಬಸ್ಗಳು ಸಿಗೋವಂಥದ್ದು. ಇಲ್ಲಿ ಮಾತಾಡಿದ್ರೆ ಸಾಕು ಹೊಗೆ ಬಾಯಿಂದ ಸಾಕಾದಾಗ ಬರುತ್ತೆ ಮಾತ್ರ. ನಂಗೆ ನೀವು ಕೇಳ್ಬೋದು, ನೀ ಹೆಂಗ್ ಇಲ್ಲಿ ಸರ್ವೆ ಆಗ್ತಿದೀಯ ಅಂತ. ಅಂದ್ರೆ ಟೂರ್ ಬಂದಿದ್ದಲ್ಲ, ಯಾವ ರೀತಿ ಇದು ಮಾಡ್ತಿದ್ದೆ, ಕಮ್ಯುನಿಕೇಟ್ ಮಾಡ್ತಿದ್ದೀನಿ ಅಂತ. ಅಂದ್ರೆ ನನ್ಗೇನು ಫುಲ್ಲು ಹಿಂದಿ ಬರಲ್ಲ, ನಂಗೂ ಬರಲ್ಲ ಸ್ವಲ್ಪನೇ. ಆ ಸ್ವಲ್ಪಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗ್ಕೊಂಡು, ಮತ್ತೆ ನಿಮ್ಗೋಸ್ಕರ ಟ್ರಾವೆಲ್ ಬಜೆಟ್ ಅಂದ್ರೆ ಕಮ್ಮಿ ಬಜೆಟ್ ಯಾವ ರೀತಿ ಟ್ರಾವೆಲ್ ಮಾಡ್ಬೋದು, ನಾನು ನಿಮ್ಗೆ ಕಡಿಮೆ ಬಜೆಟ್ ಯಾವ ರೀತಿ ಹೋಗೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತನೂ ಇನ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಶ್ರೀನಗರದಲ್ಲಿ ನಾನು ಅಪ್ ಬಂದಿರೋದು ಕರ್ನಾಟಕದಿಂದ ಬಂದು ಡೆಲ್ಲಿ ಬಂದು, ಡೆಲ್ಲಿಯಿಂದ ಬನಿಯಲ್ಲಿಂದ ಶ್ರೀನಗರ್ಗೆ ಬಂದು ಯಾವ ರೀತಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಮತ್ತೆ ಬಜೆಟ್ ಪ್ಲಾನ್ಸ್ ಎಲ್ಲೆಲ್ಲಿ ಇದು ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು. ಇವಾಗ ಟೆಂಪ್ರೇಚರ್ ಬಂದು 2 ಐತೆ ಮಾತ್ರ ನೋಡ್ತಾ ಇರ್ಬೋದು ನೀವು. ನಾವು ಶ್ರೀನಗರದಲ್ಲಿ ಇದೀವಿ ಈಗ. ಭಯಂಕರ ಐತೆ ಮಾತ್ರ ಚಳಿ. ಮಾತಾಡ್ತಾ ಇರ್ಬೇಕು, ಹೊಗೆ ಬರ್ತೈತೆ, ಅಷ್ಟು ಇದಿದೆ. ಇಷ್ಟೆಲ್ಲ ಇದು ಮಾಡಿದ್ರು ಚಳಿ ಮಾತ್ರ ನಿಲ್ತಾನೆ ಇಲ್ಲ. ಭಯಂಕರ ಇದೆ ಮಾತ್ರ ಚಳಿ. ಫುಲ್ಲು ಸೂಪರ್ ಆಗಿದೆ ಮಾತ್ರ ಬಸ್ಸು ಮಾತ್ರ. ನೋಡಿ ಸಗದಾಗಿದೆ ಮಾತ್ರ. ಬಿಲ್ಡಿಂಗ್ಸ್ಗಳು ಮಾತ್ರ ನೋಡ್ತೀನಿ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ಮಾತ್ರ. ನೋಡ್ತಾ ಇರ್ಬೋದು ನೀವು. ಮೈಸೂರು ಮಾತ್ರ ಅಲ್ಲ, ನಾನು ಮೈಸೂರು ಅದೇ ಇಲ್ಲೂ ಕಾಶ್ಮೀರ ಕೂಡ ತುಂಬಾ ರೋಡೆಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ರೆ ನೋಡೋದು ಖುಷಿ ಆಗುತ್ತೆ. ನಾನು ಅಲ್ಲೇ ನೋಡ್ಕೊಂಡು ಬರ್ತಾ ಇದ್ದೀನಿ. ರೋಡೆಲ್ಲ ಫುಲ್ ಕ್ಲೀನ್ ಇದೆ, ಮತ್ತೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ತುಂಬಾ ಕ್ಲೀನ್ ಇಟ್ಟಿದ್ದಾರೆ. ನೋಡಿ ಖುಷಿ ಆಗುತ್ತೆ. ಮತ್ತೆ ನಾವು ಅಲ್ಲಿ ಕಟಿಂಗ್ ಮಾಡ್ಬೇಕು ಅಂತಂದ್ರೆ ನಾವು ಡಸ್ಟ್ಬಿನ್ಗೆ ಹಾಕ್ಬೇಕು ಅಂತ ಆ ಥರ ಫೀಲ್ ಆಗುತ್ತೆ. ಅದು ಒಳ್ಳೇದು ರೀತಿ ಇದೆ ಅಂತ. ಇದು ನಾರ್ಮಲ್ ಸಿಟಿ, ಎಲ್ಲೋ ಔಟ್ ಸೈಡ್ ಅಲ್ಲ. ನಾರ್ಮಲ್ ಸಿಟಿಯಲ್ಲೇ ಇಷ್ಟೊಂದು ಫಾಗ್ ಇದೆ ಅಂದ್ರೆ ತೋರಿಸ್ತೀನಿ ನಿಮಗೆ ಫಾಗ್ ಯಾವ ಥರ ಇದೆ. ಒಂದು ಬೋರ್ಡ್ ನೋಡಿದೆ ಆಯ್ತಾ, ಇವಾಗ ಒಂದು ಬೋರ್ಡ್ ನೋಡಿದೆ. ಬೋರ್ಡಲ್ಲಿ ನೋಡಿದ್ದು ನಾನು ಎಮ್ಮೆದು ಮಾಂಸ ಸಿಗುತ್ತೆ ಅಂತ. ನೋಡಿ ಆಶ್ಚರ್ಯ ಆಯ್ತು ನಿಮಗೆ. ಅದು ಪಬ್ಲಿಕ್ ಸಿಟಿನಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಶಾಕ್ ಆಯ್ತು. ಅದಕ್ಕೆ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಎಮ್ಮೆದು ಅಪ್ಪ. ಈಗ ನೀವು ಶ್ರೀನಗರಿಂದ ಸೋನ್ಮರ್ಗ್ ಹೋಗ್ಬೇಕಾಗುತ್ತೆ. ಸೋನ್ಮರ್ಗ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಫಸ್ಟ್ ನೀವು ಶ್ರೀನಗರಿಂದ ಮಂಡಿಗೆ 20 ರೂಪಾಯಿ ಕೊಟ್ಟು ಬರ್ಬೇಕಾಗುತ್ತೆ. ಆಮೇಲೆ ಮಂಡಿಯಿಂದ ನೀವು ಕಾಗನ್ಗೆ ಹೋಗ್ಬೇಕಾಗುತ್ತೆ. ಕಾಗನ್ಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಕೇವಲ 60 ರೂಪಾಯಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಮಂಡಿಯಿಂದ. ಅಲ್ಲಿಂದ ನೀವು ಒಂದು ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಒಂದು ಬಸ್ ಸ್ಟ್ಯಾಂಡ್ ಇಂದ ನೀವು 120 ರೂಪಾಯಿ ಕೊಟ್ಟರೆ ಸೋನ್ಮರ್ಗ್ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೆಲ್ಲಿಂದ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ, ಓಕೆನಾ. ನಮ್ಮ ಊರ್ ಸೈಡ್ ಇರೋ ಮನೆಗಳಿಗೂ ಮತ್ತೆ ಇಲ್ಲಿರೋ ಊರ್ ಸೈಡಿನ ಮನೆಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ. ನೋಡ್ತಾ ಇರಬಹುದು ಆರ್ಕಿಟೆಕ್ಟ್ ಪ್ಲಾನ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬಾ ವಿಭಿನ್ನವಾಗಿ ಮಾಡಿದ್ದಾರೆ ಮಾತ್ರ. ನೋಡ್ತಾ ಇದ್ರಲ್ಲ ನೀವೇನೆ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿ ಕಟ್ಟಿದ್ರೆ ಮನೆಗಳೆಲ್ಲ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬಾ ಮರಗಳಿವೆ, ಆದ್ರೆ ಮರದಲ್ಲಿ ಒಂದು ಎಲೆ ಇಲ್ಲ. ನದಿಗಳು ಹೋಗುವ ತುಂಬಾ ಸ್ಥಳವಿದೆ, ಆದರೆ ನದಿಯಲ್ಲಿ ನೀರಿಲ್ಲ. ತುಂಬಾ ವಿಚಿತ್ರವಾಗಿತ್ತು ಮಾತ್ರ ಎಲ್ಲಾ ಕಡೆ. ನಮ್ ಸೈಡ್ ನದಿ ಅಂತಂದ್ರೆ ಸ್ವಲ್ಪನಾರು ನೀರು ಹರಿತಾ ಇರುತ್ತೆ. ಇಲ್ಲಿ ಅಷ್ಟೊಂದು ಹರಿತಾ ಇರ್ಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಕೋಲ್ಡ್ ಇರುತ್ತೆ ಈ ಸೈಡು. ಮತ್ತೆ ನೋಡ್ತಾ ಇರ್ಬೋದು ಬ್ರಿಡ್ಜ್ಗಳು ತುಂಬಾನೇ ಕಟ್ತಾ ಇರ್ತಾರೆ. ನಿಮ್ ಕನ್ಸ್ಟ್ರಕ್ಷನ್ ಲೆವೆಲ್ ಮಾತ್ರ ನಿಮ್ಗೆ ಬರ್ತೀನಿ ಅಂದ್ರೆ ಆನ್ ದ ವೇನ ನೋಡಿದ್ರಿ ನೀವು. ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನೋಡಿ ಇಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ. ನಾವು ಬಂದಿರೋದು ಈಗ ಕಾಗನ್ ಮಾರ್ಕೆಟ್ಗೆ. ಅಂದ್ರೆ ನಿಮ್ಗೆ 50 ರೂಪಾಯಿಗೆ ಸಿಗುತ್ತೆ. ನಿಮ್ಗೆ ಸೇಬು ಗೀಬು ಎಲ್ಲ ತುಂಬಾ ಕಡಿಮೆ ಸಿಗುತ್ತೆ. ಒಳ್ಳೆ ಮಾರ್ಕೆಟ್. ನೀವು ಅಲ್ಲಿ ಇಲ್ಲಿ ತಗೊಳಕ್ ಹೋಗ್ಬೇಡಿ, ಇಲ್ಲಿ ಬಂದು ತಗೊಳ್ಳಿ. ತುಂಬಾ ಚೆನ್ನಾಗೈತೆ ಮಾರ್ಕೆಟ್.
निम्गे कड़मे रूपायल कोड्तारे भाई है ना भाई कम पैसे में देते हैं ना कश्मीर शेब मात्र ತುಂಬಾ ಸಿಹಿಯಾಗಿದೆ ಈ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಸಿಗ್ತದೆ ಆಪಲ್ ಫ್ರೂಟ್ಸ್ ಕಿಟ್ಸ್ ಎಲ್ಲ ಬರೀ 50 ರೂಪಾಯಿಗೆಲ್ಲ ಸಿಗುತ್ತೆ ಕೆಜಿಗೆ ತುಂಬಾ ಚೆನ್ನಾಗಿದೆ ಮಾತ್ರ ಆಪಲ್ ತಗೊಂಡೆ ಒಂದು ಅರ್ಧ ಕೆಜಿ ತಗೊಂಡೆ ಅಷ್ಟೇನೆ ಜಾಸ್ತಿ ತಗೊಳ್ಳಿಲ್ಲ ಸೋನಾಮರ್ಗ್ ಹೋಗ್ಬೇಕು ಅಂದ್ರೆ 120 ರೂಪಾಯಿ ತಗೋತಾರೆ ಇಲ್ಲಿ ನೋಡ್ತಾರೆ ಜೀಪ್ ಇರುತ್ತೆ ಜೀಪಲ್ಲಿ ಕರ್ಕೊ ಹೋಗ್ತಾರೆ 120 ರೂಪಾಯಿ ಫುಲ್ ಆದ್ಮೇಲೆ ಹೋಗ್ತದೆ ವ್ಯಾನು ಎಷ್ಟು ಜನ ಇದೀವಿ ಇಲ್ಲಿ ಹಾಯ್ ಬೈ ಇಲ್ಲಿ ನಮ್ಗೆ ಇವ್ರು ಹೇಳಿದಂದ್ರೆ ವಿಂಟರ್ ಮಾತ್ರ ಮೈನಸ್ ಹೋಗುವಂಥದ್ದು ಡಿಗ್ರಿ ಇಲ್ಲಾಂದ್ರೆ ನಾರ್ಮಲ್ ಆಗಿ 15-20 ಆ ಥರದಲ್ಲೇ ಇರ್ತಂತೆ ಸೋನ್ಮರ್ಗೆ ಈಗ ಗಾಡಿ ಬಿಡ್ತಾ ಇದೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಸೋನ್ಮರ್ಗ್ ಸವಾರಿ ಮಾಡೋಣ ಹೋಗಲಿ ಹೋಗಲಿ ಗಾಡಿ ಹೋಗಲಿ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ವ್ಯೂ ನೋಡ್ತಿರೋದು ಈ ಥರ ವ್ಯೂ ನನ್ನ ಲೈಫಲ್ಲಿ ನೋಡಿಲ್ಲ ತುಂಬಾ ಖುಷಿ ಆಯ್ತಿದೆ ಮಾತ್ರ ನೋಡ್ತಿರೋದಕ್ಕೆ ಏನು ನೋಡ್ರಿ ಅಲ್ಲಿ ಹಿಮ ಬಿದ್ದಿರೋದು ಅಪ್ಪ ದೇವ್ರೇ ಸೋನ್ಮರ್ಗ್ ಟನಲ್ ಲೈಫಲ್ಲಿ ಫಸ್ಟ್ ಟೈಮ್ ಗುರು ನೋಡ್ತಾ ಇರೋದು ಅಪ್ಪ ಏನ್ ಎಕ್ಸೈಟ್ಮೆಂಟ್ ಅನ್ಕೋತಾರೆ ನಂದು ಲೈಫಲ್ಲಿ ನೋಡ್ತೀನಿ क्या भाई ओ रात पड़ी ये बर्फ परसों नहीं थी कैसे ओ बाप रे ಏನಪ್ಪ ದೇವರು ಇಷ್ಟು ಮಟ್ಟಿಗೆ ಐತಲ್ಲ ಯಪ್ಪ ಓ ಜನ ಸಾಮನೆ ಏನೈತೆ ಊರು ಇದು ಇಲ್ಲಿ ಹೊಂದ್ಕೊಬಿಟ್ಟಿದೆ ಜೀವನದ ಒಂದು ಕನಸನ್ನು ಈಡೇರಿಸಿದೆ ಓ ಎಂತ ವ್ಯೂ ಯಪ್ಪಪ್ಪ ಹುಟ್ಟಿದಕ್ಕೂ ಸಾರ್ದಾಗ ಆಯ್ತು ನಾನು ಯಾಕೆಂದ್ರೆ ಈ ತರ ವ್ಯೂ ಲೈಫ್ ಅಲ್ಲಿ ಇನ್ನೊಂದ್ಸಲ ನೋಡ್ತೀನಿ ಇಲ್ವೋ ಆದ್ರೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಇಲ್ಲಿ ಸ್ವರ್ಗಕ್ಕೆ ಬಂದಂಗ ಅನಿಸ್ತಾ ಇದೆ ನಂಗೆ ನಿಜವಾಗ್ಲೂ ಯಾವ್ದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀನಿ ನಾನು ಅಪ್ಪ ತುಂಬಾನೇ ಖುಷಿ ಆಗ್ತಿದೆ ಮಾತ್ರ ನಮ್ಗಂತೂ ಓ ರೋಡಲ್ಲೆಲ್ಲ ಹಿಮ ಬಿದ್ದಿದೆ ಗುರು ಓಹೋ ಜನಗಳೆಲ್ಲ ಇಲ್ಲೇ ಫೋಟೋ ತಗೋತಾ ಇದಾರೆ ನೋಡ್ತಾ ಇರ್ಬೋದು ಯಾವ್ದೋ ವಿಡಿಯೋ ಅಲ್ಲ ಇದು ನೋಡ್ತಾ ಇದ್ರೆ ಇದು ಲೈವ್ ಇದು ತುಂಬಾನೇ ಖುಷಿ ಆಗ್ತಿದೆ ನಂಗೆ ಅಪ್ಪ ನೋಡಿ ಫುಲ್ ಶಾಕ್ ಆದ ಮಾತ್ರ ಯಪ್ಪ ಏನ್ ಇಷ್ಟು ಮಟ್ಟಿಗೆ ಐತಲ್ಲ ಇದು